ರಾಜ್ಯದಲ್ಲಿ ಹರಡಿದ ಒಂದೇ ಒಂದು ಗಾಳಿ ಸುದ್ದಿ ಜನರನ್ನ ಗಲಿಬಿಲಿಗೊಳಿಸಿದೆ. ಸಿಲಿಂಡರ್ ಅಭಾವದ ರೀತಿಯಲ್ಲಿಯೇ ತೈಲ ಅಭಾವ ಆಗುತ್ತೆ ಅನ್ನುವಂತಹ ಆತಂಕ ಜನರನ್ನ ಕಾಡ್ತಾ ಇದೆ. ಡೀಸೆಲ್ ಪೆಟ್ರೋಲ್ ಅಭಾವದ ವದಂತಿ ರಾಜ್ಯದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿಟ್ಟಿದೆ. ಅದರ ಪರಿಣಾಮ ಏನಾಗಿದೆ ಅಂದರೆ ಪೆಟ್ರೋಲ್ ಬಂಕ್ಗಳಿಗೆ ಜನ ಮುಗಿಬೀಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಅನ್ನು ತುಂಬಿಸ್ಕೊಳ್ಳೋದಕ್ಕೆ ಟ್ರ್ಯಾಕ್ಟರ್ನಲ್ಲಿ ಬರ್ತಿದ್ದಾರಂತೆ ಜನ. ಕೈಯಲ್ಲಿ ಬಾಟಲ್ಲು, ಡ್ರಮ್ಗಳು, ಬ್ಯಾರಲ್ಗಳನ್ನು ಹಿಡ್ಕೊಂಡು ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಧಾರವಾಡ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವಂತಹ ಬಂಕ್ನಲ್ಲಿ ರಶ್ಶು ಕ್ಯಾನು ಬಾಟಲ್ನಲ್ಲಿ ಪೆಟ್ರೋಲನ್ನು ತುಂಬಿಕೊಂಡು ಹೋಗ್ತಿದ್ದಾರೆ ಜನ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಪ್ಯಾನಿಕ್ ಮೂಡಿಗೆ ಜಾರಿಬಿಟ್ಟಿದ್ದಾರೆ. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತಹ ಒಂದು ಪೋಸ್ಟು ನೋಡಿ, ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಮಕ್ಕಳು ಮರಿನೆಲ್ಲ ಕರ್ಕೊಂಡು ಕೈಯಲ್ಲಿ 2-3 ಕ್ಯಾನ್ಗಳನ್ನು ಹಿಡ್ಕೊಂಡು ಪೆಟ್ರೋಲ್ ಬಂಕ್ನ ಮುಂದೆ ನಿನ್ನೆಯಿಂದಲೂ ಕೂಡ ಜನ ಕ್ಯೂ ನಿಲ್ತಾ ಇದ್ದಾರೆ. ಈಗಾಗಲೇ ಸರ್ಕಾರ ಸ್ಪಷ್ಟನೆ ಕೊಡ್ತಾ ಇದೆ, ಜಿಲ್ಲಾಡಳಿತ ಸ್ಪಷ್ಟನೆ ಕೊಡ್ತಾ ಇದೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಡ್ತಾ ಇದೆ. ದೇಶದಲ್ಲಿ ರಾಜ್ಯದಲ್ಲಿ ತೈಲ ಅಭಾವ ಇಲ್ಲ, ಆತಂಕಕ್ಕೊಳಗಾಗೋದು ಬೇಡ, ಆರಾಮಾಗಿರಿ ಅಂಥೇಳಿ ಯಾರೋ ಒಬ್ಬ ವ್ಯಕ್ತಿ ಹಾಕಿದಂತಹ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡಿಕೊಂಡು ಜನ ಎದ್ನೋ ಬಿದ್ನೋ ಅಂಥೇಳಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಈಗ ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಮತ್ತೊಂದು ಕಡೆ ಡೀಸೆಲ್ ತುಂಬಿಸ್ಕೊಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬ್ಯಾರಲ್ಗೆ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಪೆಟ್ರೋಲಿಗೆ ಏನಂತಿದ್ರೆ ಈಗ ಬೇಡಿಕೆ ಇರುವಂಥದ್ದು. ಈ ಕಡೆ ನೋಡ್ತಾ ಇರ್ಬೋದು, ಧಾರವಾಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂಥ ಬಹುತೇಕ ಈಗ ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯಾನ್ಗಳನ್ನು ಹಿಡಿದು ಏನಂತಿದ್ರೆ ಪೆಟ್ರೋಲ್ ಹಾಕಿಸ್ಕೊಳ್ಳಿಕ್ಕೆ ಏನಂತಿದ್ರೆ ಗ್ರಾಹಕರು ಬಂದು ನಿಂತಿರುವಂಥದ್ದು. ಸಾಕಷ್ಟು ಏನಂತಿದ್ರೆ ಜನ ಪ್ಯಾನಿಕ್ ಆಗಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕ್ಯಾನ್ಗಳನ್ನು ತುಂಬಿಕೊಂಡು ಏನಂತಿದ್ರೆ ಈಗ ಸದ್ಯಕ್ಕೆ ಹೋಗ್ತಾ ಇರುವಂಥದ್ದು. ಅಲ್ಲಿ ಏನಂತಿದ್ರೆ ಬೈಕ್ ಸವಾರರು ಕೂಡ ದೊಡ್ಡ ಮಟ್ಟದಲ್ಲಿ ಏನಂತಿದ್ರೆ ಒಂದು ಸರದಿ ಸಾಲಿನಲ್ಲಿ ನಿಂತು ಒಂದು ಪೆಟ್ರೋಲ್ನ ಹಾಕಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಗಡಿಯಲ್ಲಿರೋದ್ರಿಂದ ಬೆಳಗಾವಿ ಭಾಗದ ಕೆಲವೊಬ್ಬರು ಏನಂತಿದ್ರೆ ಪೆಟ್ರೋಲ್ ಸಿಗದೇ ಇರೋದ್ರಿಂದ ಜನ ಬಂದು ಇಲ್ಲಿ ಏನಂತಿದ್ರೆ ಈಗ ಪೆಟ್ರೋಲ್ಗೆ ಮುಗಿಬಿದ್ದಿರುವಂಥದ್ದು. ಬೆಳಗ್ಗೆಯಿಂದ ಏನಂತಿದ್ರೆ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇಲ್ಲಿ ಇರುವಂಥದ್ದು. ನಮ್ಮ ಜೊತೆ ಏನಂತಿದ್ರೆ ಕ್ಯಾನ್ನಲ್ಲಿ ಪೆಟ್ರೋಲ್ ತೆಗೆದುಕೊಳ್ಳಕ್ಕೆ ಬಂದಂಥ ಕೆಲವೊಬ್ರು ಇದ್ದಾರೆ. ಯಾಕೆ ಪೆಟ್ರೋಲ್ ಕ್ಯಾನ್ ಯಾಕೆ ತೊಗೊಂಡ್ರಿ? ಇದು ಸದ್ಯದ ಪರಿಸ್ಥಿತಿ ಭಾಳ ಗಂಭೀರ ಆಗೈತೆ ರೀ. ಅದು ಏನಾಗತ್ತೋ ಏನೋ ಗೊತ್ತಿಲ್ಲ. ರೈತರು ಎಲ್ಲ ಹೋಗ್ಕೊಂಡು ಬಡ್ಕೊಂಡು ಓಡಾಡಕತ್ತಾರ. ಸಾಲ ಸೂಲ ಮಾಡಿ ಪೆಟ್ರೋಲ್ ಡೀಸೆಲ್ ಟ್ಯಾಂಕ್ದಾಗ ಬ್ಯಾರೋಲ್ಗಳು ತೊಗೊಂಡು ಬಾಟ್ಲಿಗಳು ತುಂಬ್ಕೊಂಡು ಹೊಂಟಾರ. ಯಾಕೆ ಏನಾಗಿದೆ? ಪೆಟ್ರೋಲ್ ಸಿಗೋಲ್ಲ, ಎಲ್ಲೂ ಸಿಗೋಲ್ಲ ಸರ್. ಬೆಳಗಾವಿನಿಂದ ಧಾರವಾಡ ಮಟ್ಟ ಯಾವ ಹೈವೇದಾಗೂ ಪೆಟ್ರೋಲ್ ಸಿಗತ್ತಿಲ್ಲ, ಎಲ್ಲೂ ಸಿಗತ್ತಿಲ್ಲ. ಇದು ಭಾಳ ಅಂದ್ರೆ ಭಾಳ ಗಂಭೀರ ಪರಿಸ್ಥಿತಿ ಆಗೈತೆ ರೀ. ಆದಷ್ಟು ಬೇಗ ಮ್ಯಾಗ್ನರ್ ಕ್ರಮ ಕೈಗೊಂಡು ತೊಗೊಂಡು ನಮಗೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ದ ಸ್ವಲ್ಪ ಸೌಲಭ್ಯ ಮಾಡಿ ಕೊಡ್ಬೇಕು ರೀ. ಎಷ್ಟು ಹೊತ್ತಾತ್ರಿ ನೀವು ಬಂದಿಲ್ಲ ಪಳೆಚ್ಚಿಗೆ? ಸರ್ ಬೆಳಗ್ಗೆ 11ರಿಂದ ಪಳೆ ಹಚ್ಚೋರು. ಈಗ 4:30-5 ಗಂಟೆ ಆತ್ರಿ. ಬೆಳಗ್ಗೆ 11ರಿಂದ ಪಳೆ ಹಚ್ಚೋರು ಸರ್. ಇನ್ನೂ ಮಟ್ಟ ಈಗ 2 ಡಬ್ಬಿ ಸಿಕ್ಕ ಸರ್. ಈಗ 2 ಡಬ್ಬಿ ಪೆಟ್ರೋಲ್ ಸಿಕ್ಕ. 1000 ರೂಪಾಯಿ ಪೆಟ್ರೋಲ್ ತೊಗೋಬೇಕಂದ್ರೆ ಬೆಳಗ್ಗೆ 11ರಿಂದ 5 ಗಂಟೆ ಮಟ್ಟ ಪಳೆ ಹಚ್ಚೇವಿ. ಈ ಪರಿಸ್ಥಿತಿ ಬರ್ಬಾರ್ದು ಸರ್. ಯಾವುದೋ ಆಗಲಿ ರೈತರು ಎಲ್ಲೋ ಪಾಪ ಅವರು ಒಂದು ಟ್ಯಾಕ್ಟರ್ ತೊಗೊಂಡು ಹೊಲದಾಗ ಬಿತ್ತನೆ ಮಾಡೋದಿರ್ತೈತಿ, ಒಂದು ಏನೋ ಕೆಲಸ ಮಾಡೋದಿರ್ತೈತಿ. ಈ ಪರಿಸ್ಥಿತಿ ಬಂದ್ರೆ ರೈತರು ಎಲ್ಲಿ ಹೋಗ್ಬೇಕು ರೀ? ರೈತರು ಎಲ್ಲಿ ಹೋಗ್ಬೇಕು ಸರ್? ರೈತರು ದುಡಿಲೇ ನಮ್ಗೆ ಅನ್ನ ಸಿಗೋಂಗಿಲ್ಲ. ರೈತರು ದುಡಿಬೇಕಾ? ರೈತರು ದುಡ್ದ ನಮ್ಗೆ ಅನ್ನ. ರೈತರಿಗೆ ಡೀಸೆಲ್ ಇಲ್ಲ ಅಂದ್ರೆ ಏನು ಮಾಡ್ಬೇಕು ಸರ್? ಸದ್ಯಕ್ಕೆ ಏನಂತಿದ್ರೆ ಸ್ವಲ್ಪ ಜನ ಏನಂತಿದ್ರೆ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನೋಂಥ ಇದರಿಂದ ಪ್ಯಾನಿಕ್ ಆಗಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೈಕ್ ಸವಾರರು ಒಂದು ಏನಂತಿದ್ರೆ ಒಂದು ಸರದಿ ಸಾಲಿನಲ್ಲಿ ನಿಂತು ಏನಂತಿದ್ರೆ ಪೆಟ್ರೋಲ್ ಹಾಕಿಸ್ಲಿಕ್ಕೆ ಬಂದಿರುವಂಥದ್ದು. ಪೆಟ್ರೋಲ್ ಏನು ಪಂಪ್ನಲ್ಲಿರುವಂಥ ಒಬ್ಬರು ಏನಂತಿದ್ರೆ ಇಲ್ಲಿ ಕೆಲಸ ಮಾಡೋರು ಇದ್ದಾರೆ. ಸಾಹೇಬ್ರ, ಏನು ಪೆಟ್ರೋಲ್ ಬೆಳಗಾವಿದವ್ರು ಭಾಳ ಬರತ್ತಾರೆ ಏನ್ರಿ? ಇಲ್ಲ ಸ್ಟಾಕ್ ಇಲ್ರಿ, ಅದ್ರ ಸಂಬಂಧ ಇಲ್ಲಿ ಗದ್ದಲಾಗಿದೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆಲಿಂದ ಇದೆ ರೀ. ಹಾಂ, ಈಗ ನೀವು ಚೇಂಜ್ ಕೊಡ್ತೇನೆ ತೋರೋಣ ಬಾಟ್ಲಿ. ಹಾಂ, ಬೆಳಗ್ಗೆಲಿಂದ ರಶ್ ಇದೆ ರೀ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಶ್ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂಥ ಒಂದು ಪೆಟ್ರೋಲ್ ಬಂಕ್ಗಳ ಏನಂತಿದ್ರೆ ಪರಿಸ್ಥಿತಿ ಇದು ಒಂದು ಕಡೆ. ಆದರೆ ಡೀಸೆಲ್ ಪರಿಸ್ಥಿತಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಡೀಸೆಲನ್ನು ಒಂದು ದೊಡ್ಡ ದೊಡ್ಡ ಏನು ಬ್ಯಾರಲ್ಗಳಲ್ಲಿ ತುಂಬಿಕೊಳ್ಳುವಂಥ ಒಂದು ಪರಿಸ್ಥಿತಿ ಏನಂತಿದ್ರೆ ಈಗ ಬಂದಿರುವಂಥದ್ದು. ಟ್ರ್ಯಾಕ್ಟರಲ್ಲಿ ಒಂದು ಬ್ಯಾರಲ್ಗಳಲ್ಲಿ ಈ ಒಂದು ಡೀಸೆಲನ್ನು ತುಂಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಧಾರವಾಡ ಏನಂತಿದ್ರೆ ಧಾರವಾಡದಿಂದ ಬೆಳಗಾವಿಗೆ ಹೋಗುವಂಥ ರಸ್ತೆಯಲ್ಲಿರುವಂಥ ಬೇಲೂರು ಕೈಗಾರಿಕಾ ಪ್ರದೇಶ ಬರುತ್ತೆ. ಆ ಕೈಗಾರಿಕಾ ಪ್ರದೇಶಕ್ಕೆ ಹೋಗುವಂಥ ಒಂದು ಏನಂತಿದ್ರೆ ಆ ರಸ್ತೆಯಲ್ಲಿ ಈ ಒಂದು ಪೆಟ್ರೋಲ್ ಬಂಕ್ ಇದೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಏನಂತಿದ್ರೆ ಒಂದು ಕಡೆ ಬೈಕ್ ಸವಾರರು, ಮತ್ತೊಂದು ಕಡೆ ಕ್ಯಾನ್ ತೆಗೆದುಕೊಂಡು ಬಂದಂಥ ಗ್ರಾಹಕರು, ಅದ್ರ ಜೊತೆಗೆ ಟ್ಯಾಕ್ಟರ್ನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನಂತ ಹೇಳಿದ್ರೆ ಈಗ
ಒಂದು ಬ್ಯಾರಲ್ಗಳನ್ನು ತಂದು ಡೀಸೆಲನ್ನು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಈಗ ಬಂದಿರುವಂಥದ್ದು. ನಿಜವಾಗಲೂ ಜನ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಪ್ಯಾನಿಕ್ ಆಗಿದ್ದಾರೆ. ಕ್ಯಾನ್ಗಳನ್ನು ತೆಗೆದುಕೊಂಡು ಬಂದು ಬೆಳಗಾವಿಯಲ್ಲಿ ಏನು ಪೆಟ್ರೋಲ್ ಸಿಗ್ತಾ ಇಲ್ಲ, ಅಲ್ಲಿಂದ ಧಾರವಾಡಕ್ಕೆ ಬಂದು ಒಂದು ಪೆಟ್ರೋಲನ್ನು ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಸರದಿ ಸಾಲಿನಲ್ಲಿ ನಿಂತು ಒಂದು ಗಲಾಟೆ ಕೂಡ ಏನಂತಿದ್ರೆ ಆಗ್ತಾ ಇದ್ದಾವೆ. ನಿಜವಾಗಲೂ ಏನಂತಿದ್ರೆ ಇದಕ್ಕೆ ಆದಷ್ಟು ಬೇಗ ಪರಿಹಾರ ಕಲ್ಪಿಸಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ. ಕ್ಯಾಮರಾಮನ್ ಹನುಮಂತ್ ಜೊತೆ ಜಾವೀದ್ ಅದೋನಿ, ಪಬ್ಲಿಕ್ ಟಿವಿ, ಧಾರವಾಡ.